108 ತುರ್ತು ಆಂಬ್ಯುಲೆನ್ಸ್ ಸೇವೆಗಳ ಬಗ್ಗೆ ತಾವು ಕೇಳಿದ್ದೀರಿ. ಇದು 2006-2007ರಲ್ಲಿ ಪ್ರಾರಂಭ ಆದ ಸೇವೆ. ಆಗ ಟೆಂಡರ್ ಮೂಲಕ ಕೊಟ್ಟಿರಲಿಲ್ಲ. ಅದು ಮೊದಲನೇ ಒಂದು ಪ್ರಯೋಗ ಆಗಿತ್ತು ದೇಶದಲ್ಲಿ. ಆಗ ಸತ್ಯಂ ಅನ್ನುವಂಥ ಸಂಸ್ಥೆ ಅವರಿಂದ CSR ಮಾಡಬೇಕು ಅಂತ ಪ್ರಾರಂಭ ಮಾಡಿತ್ತು. ಈಗ ಅದು 16 ವರ್ಷಗಳಾಗಿದೆ. ಅವರು ಆರ್ಥಿಕವಾಗಿ ದಿವಾಳಿ ಆದ ಸತ್ಯಂ ಮತ್ತು ಬೇರೆ ಒಂದು ಸಂಸ್ಥೆಗೆ ಅವರು ವಹಿಸ್ಕೊಟ್ಟಿದ್ದಾರೆ. ಸತ್ಯಂ ಇರುವವರೆಗೂ ಕೂಡ ಚೆನ್ನಾಗಿ ಮಂಜೂರು. ಅದಾದ ಮೇಲೆ GVK ಅಂತ ಏನು ಕಂಪನಿ ಅವರು ತೆಗೆದುಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಅವರು ಕೂಡ ಚೆನ್ನಾಗಿ ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ 4-5 ವರ್ಷಗಳಿಂದ ಸೇವೆ ನಾವು ನಿರೀಕ್ಷೆ ಮಾಡಿದಷ್ಟು ಸಮರ್ಪಕವಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಒಂದು ದೊಡ್ಡ ಸೇವೆಗಳನ್ನು ಉತ್ಕೃಷ್ಟವಾಗಿ ನಾವು ಸೇವೆಗಳನ್ನು ಒದಗಿಸಬೇಕು ಈ ರಾಜ್ಯದ ಜನರಿಗೆ, ಬಡ ಜನರಿಗೆ. ಅದಕ್ಕೋಸ್ಕರ ನಾವು ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಆ ಎಲ್ಲ ಒಂದು ಅಂಶಗಳನ್ನು ಒಳಪಡಿಸಿ ಅದಕ್ಕೆ ಬೇಕಾದಂಥ ತಾಂತ್ರಿಕ ಸಲಹಾ ಸಮಿತಿಯವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಇಸ್ರೋ, ಈ ಥರದ ಎಲ್ಲ ನಿರ್ದೇಶಕರುಗಳನ್ನು ಒಳಗೊಂಡಂಥ ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಅಂದರೆ ಯಾವ ರೀತಿಯ ಒಂದು ವ್ಯವಸ್ಥೆ ಇರಬೇಕು, ಯಾವ ರೀತಿ ಸೇವೆ ಇರಬೇಕು ಈ ರಾಜ್ಯದಲ್ಲಿ, ಅದಕ್ಕೆ ಅವರು ವಿವರವಾಗಿರ್ತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಆಧಾರಿತವಾಗಿ ಇವತ್ತು ಟೆಂಡರನ್ನು ಕರೆದಿದ್ದೀವಿ. ಆ ಟೆಂಡರ್ ಕಮಿಟಿಯಲ್ಲಿ ಕೂಡ ನಮ್ಮ ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಒಂದು 5-6 ಡಿಪಾರ್ಟ್ಮೆಂಟ್ಗಳ ಪ್ರಧಾನ ಕಾರ್ಯದರ್ಶಿಗಳನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಕೂಡ ಅದನ್ನು ಮಾಡಿದ್ದೀವಿ. ಹಾಗಾಗಿ ಇದನ್ನು ಅತ್ಯಂತ ಪಾರದರ್ಶಕವಾಗಿ, ತಾಂತ್ರಿಕವಾಗಿ, ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಟೆಂಡರ್ ಹೊರಗಡೆ ಬರುತ್ತೆ. ಇದು ಬಂದ ಮೇಲೆ ನಾನು ನಿಮಗೆ ಭರವಸೆ ಕೊಡ್ತೀನಿ, ಇಡೀ ದೇಶದಲ್ಲಿ ಒಂದು ಮಾದರಿ ತುರ್ತು ಆ್ಯಂಬುಲೆನ್ಸ್ ಸೇವೆಗಳು ಕರ್ನಾಟಕದಲ್ಲಿ ಪ್ರಾರಂಭ ಆಗುತ್ತೆ. ಅದರದ್ದೆಲ್ಲ ಕೂಡ ತಾತ್ಕಾಲಿಕವಾದಂಥ ವೇತನಗಳನ್ನು ಕಳೆದ 2 ತಿಂಗಳು GVK ಅವರು ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ GVKಗೆ ದೇ ಆರ್ ಸರ್ವಿಸ್ ಪ್ರೊವೈಡರ್ಸ್, ಅವರಿಗೆ ನಾವು ಹಣವನ್ನು ಪಾವತಿ ಮಾಡಿದ್ದೇವೆ.